ನಮಸ್ತೆ ವೀಕ್ಷಕರೇ. ದೆಹಲಿಯಿಂದ ಮಂಡ್ಯಕ್ಕೆ 1790 ಕಿಲೋಮೀಟರ್ ದೂರವನ್ನು ಕ್ರಮಿಸಿ ಬಂದಂತ ತಮ್ಮ ಮಾಲೀಕನನ್ನು ಹುಡುಕಿ ಬಂದ ಪುಟ್ಟ ಪಾರಿವಾಳ ಅಭಿಮನ್ಯುವಿನ ಕತೆ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಕೊನೆಯವರೆಗೆ ನೋಡಿ. ಮಂಡ್ಯದ ಹಚ್ಚ ಹಸಿರಿನ ಗದ್ದೆಗಳ ಮಧ್ಯ ತನ್ನ ಜಮೀನಿನ ಮಾಳಿಗೆ ಮೇಲೆ ನಿಂತಿದ್ದ ಶ್ರೀಧರ್ ಆಗಸದತ್ತ ನೋಡುತ್ತಾ ಕರೆಯುತ್ತಿದ್ದರು. ಅವರ ಕಣ್ಣುಗಳಲ್ಲಿ ಕಾತರ, ತುಟಿಗಳಲ್ಲಿ ದೃಢ ನಂಬಿಕೆ. ದೆಹಲಿಯಿಂದ ಹಾರಿ ಹೋದ ತನ್ನ ಪಾರಿವಾಳ ಅಭಿಮನ್ಯು ಒಂದು ದಿನ ಹಿಂದಿರುಗುತ್ತದೆ ಎಂಬ ವಿಶ್ವಾಸ ಅದು. ಶ್ರೀಧರ್ ಅವರಿಗೆ ಅಭಿಮನ್ಯು ಕೇವಲ ಪಾರಿವಾಳವಾಗಿರಲಿಲ್ಲ, ಅದು ಅವರ ಕುಟುಂಬದ ಸದಸ್ಯ. ನಿತ್ಯ ಬೆಳಿಗ್ಗೆ ಅದಕ್ಕೆ ಕಾಳು ಹಾಕಿ ಅದರ ತಲೆಯನ್ನು ನೇವರಿಸಿ ಅದರೊಂದಿಗೆ ಆಡುತ್ತಲೇ ಅವರ ದಿನ ಆರಂಭವಾಗುತ್ತಿತ್ತು. ಅಭಿಮನ್ಯುನು ಅಷ್ಟೇ. ಶ್ರೀಧರ್ ಅವರ ಕಾಲ್ಚಪ್ಪಳ ಕೇಳಿದರೆ ಸಾಕು, ತನ್ನ ಪಂಜರದಲ್ಲಿದ್ದ ಗರಿಗಳನ್ನು ಬಿಚ್ಚಿ ಆನಂದಿಸುತ್ತಾ ನಲಿಯುತ್ತಿತ್ತು. ಪ್ರೀತಿ, ವಿಶ್ವಾಸ ಮತ್ತು ನಿಷ್ಠೆಗೆ ಯಾವುದೇ ಗಡಿ ಇಲ್ಲ. ಒಂದು ಪುಟ್ಟ ಪಾರಿವಾಳವು ತನ್ನ ಮಾಲೀಕನಿಗಾಗಿ ಸಾವಿರಾರು ಕಿಲೋಮೀಟರ್ ಹಾರಿ ಬಂದ ಕತೆ ಇದು. ದೆಹಲಿಯಿಂದ ಮಂಡ್ಯದವರೆಗೆ 1790 ಕಿಲೋಮೀಟರ್ ದೂರವನ್ನು ಕೇವಲ 52 ದಿನಗಳಲ್ಲಿ ಕ್ರಮಿಸಿ ತನ್ನ ಮಾಲೀಕನಾದ ಶ್ರೀಧರ್ ಎಂಬುವವರ ಬಳಿ ತಲುಪಿದ ಈ ಪಾರಿವಾಳದ ಹೆಸರು ಅಭಿಮನ್ಯು. ಇದು ಕೇವಲ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿದ ಕಥೆಯಲ್ಲ, ಬದಲಿಗೆ ಮಾಲೀಕನ ಮೇಲಿನ ಅಪಾರ ಪ್ರೀತಿ ಮತ್ತು ಅದ್ಭುತ ನಿಷ್ಠೆಯ ಕಥೆಯಾಗಿದೆ. ಈ ಕಥೆ ನಮಗೆ ಪ್ರಾಣಿಗಳ ಜಗತ್ತಿನಲ್ಲಿರುವ ಅದ್ಭುತ ಸಂಬಂಧದ ಬಗ್ಗೆ ತಿಳಿಸುತ್ತದೆ. ದೆಹಲಿಯಿಂದ ಮಂಡ್ಯಕ್ಕೆ ಪ್ರಯಾಣ. ಸಾಕಷ್ಟು ಜನರು ಪಾರಿವಾಳಗಳನ್ನು ಸಾಕುವುದು ಸಾಮಾನ್ಯ, ಆದರೆ ಕೆಲವರಿಗೆ ಇದು ಕೇವಲ ಒಂದು ಹವ್ಯಾಸವಾಗಿರದೆ ಒಂದು ದೊಡ್ಡ ಉತ್ಸಾಹ ಮತ್ತು ಸ್ಪರ್ಧೆ ಆಗಿರುತ್ತದೆ. ಅಂತವರಲ್ಲಿ ಮಂಡ್ಯದ ವಿಸಿ ಫಾರಂನ ಶ್ರೀಧರ್ ಕೂಡ ಒಬ್ಬರು. ಅವರು ತಮ್ಮ ಪ್ರೀತಿಯ ಪಾರಿವಾಳದ ಅಭಿಮನ್ಯುವನ್ನು ಕರ್ನಾಟಕದ ಹೋಮಿಂಗ್ ಪಿಜನ್ ಫೆಡರೇಷನ್ ಆಯೋಜಿಸಿದ್ದ ಒಂದು ವಿಶೇಷ ರೇಸ್ನಲ್ಲಿ ಭಾಗವಹಿಸಲು ಕಳುಹಿಸಿದ್ದರು. ಈ ರೇಸ್ ಅನ್ನು ದೆಹಲಿಯಿಂದ ಮಂಡ್ಯದವರೆಗೆ ಆಯೋಜಿಸಲಾಗಿತ್ತು. ಕರ್ನಾಟಕ ಮತ್ತು ತಮಿಳುನಾಡುಗಳಿಂದ ಒಟ್ಟು 22 ಪಾರಿವಾಳಗಳು ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದವು. ಪ್ರತಿಯೊಂದು ಪಾರಿವಾಳಕ್ಕೂ ಅದರ ಗುರುತನ್ನು ದೃಢಪಡಿಸಲು ಒಂದು ವಿಶೇಷ ರಿಂಗ್ ಅನ್ನು ಅಳವಡಿಸಲಾಗಿತ್ತು. ಈ ರಿಂಗ್ ಪಾರಿವಾಳದ ವೈಶಿಷ್ಟ್ಯತೆ ಮತ್ತು ಅದರ ಮಾಲೀಕನ ಮಾಹಿತಿಯನ್ನು ಒಳಗೊಂಡಿತ್ತು. ಇನ್ನು 2025 ಏಪ್ರಿಲ್ 5ರಂದು ದೆಹಲಿಯ ವಿಶಾಲ ಬಯಲಿನಲ್ಲಿ ಈ ಎಲ್ಲಾ ಪಾರಿವಾಳಗಳನ್ನು ಹಾರಿಸಲಾಯಿತು. ಆ ಕ್ಷಣ ಅಲ್ಲಿನ ವಾತಾವರಣವು ಉತ್ಸಾಹ ಮತ್ತು ನಿರೀಕ್ಷೆಗಳಿಂದ ತುಂಬಿತ್ತು. ಅಭಿಮನ್ಯು ಕೇವಲ 1 ವರ್ಷ ವಯಸ್ಸಿನ ಪುಟ್ಟ ಪಾರಿವಾಳ. ಮೊದಲ ಬಾರಿಗೆ ಇಂತಹ ದೊಡ್ಡ ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಿರುವ ಕಾರಣ ಅದರ ಯಶಸ್ಸಿನ ಬಗ್ಗೆ ಯಾರಿಗೂ ಖಚಿತತೆ ಇರಲಿಲ್ಲ. ಆದರೆ ಅಭಿಮನ್ಯುಗೆ ತನ್ನ ಮನೆಯ ಕಡೆಗೆ ಹೋಗುವ ದಾರಿ ಮನಸ್ಸಿನಲ್ಲಿ ಸ್ಪಷ್ಟವಾಗಿತ್ತು. ದೆಹಲಿಯ ಗಗನದಲ್ಲಿ ಅದು ಇತರ ಪಾರಿವಾಳಗಳೊಂದಿಗೆ ಹಾರಲು ಪ್ರಾರಂಭಿಸಿತು, ತನ್ನ ಹೃದಯದಲ್ಲಿ ಮಂಡ್ಯವನ್ನು ಹೊತ್ತುಕೊಂಡಂತೆ. ಅಭಿಮನ್ಯುವಿನ ನಂಬಲಾಗದ ಪ್ರಯಾಣ, ಸಾವಿರಾರು ಕಿಲೋಮೀಟರ್ ದೂರ, 52 ದಿನಗಳ ಕಾಯುವಿಕೆ. ದೆಹಲಿಯಿಂದ ಮಂಡ್ಯಕ್ಕೆ 1790 ಕಿಲೋಮೀಟರ್ ದೂರ. ಇದು ಕೇವಲ ದೈಹಿಕ ಪ್ರಯಾಣವಲ್ಲ, ಬದಲಾಗಿ ಒಂದು ದೊಡ್ಡ ಸಾಹಸ. ಈ ದೂರವನ್ನು ಮನುಷ್ಯರು ಕೂಡ ಸುಲಭವಾಗಿ ಕ್ರಮಿಸಲು ಸಾಧ್ಯವಿಲ್ಲ. ಆದರೆ ಅಭಿಮನ್ಯುವಿಗೆ ತನ್ನ ಮಾಲೀಕನನ್ನು ನೋಡಬೇಕು ಎಂಬ ಹಂಬಲವೇ ಅದರ ಮಾರ್ಗದರ್ಶನವಾಗಿತ್ತು. ಮಂಡ್ಯದ ವಿಸಿ ಫಾರಂನಲ್ಲಿರುವ ತನ್ನ ಮನೆಯ ಅದು ಪ್ರತಿದಿನ ನೆನಪಿಸಿಕೊಳ್ಳುತ್ತಿತ್ತು. ಕಠಿಣ ಹವಾಮಾನ, ಪ್ರಕೃತಿಯ ಸವಾಲುಗಳು, ಬೇಟೆಗಾರರ ಭಯ ಮತ್ತು ಹಾದಿಯಲ್ಲಿ ಸಿಗುವ ಅಡೆತಡೆಗಳು, ಇವೆಲ್ಲವನ್ನು ಅದು ಧೈರ್ಯದಿಂದ ಎದುರಿಸಿ ಪ್ರಕೃತಿಯ ವೈರುಧ್ಯಗಳಾದ ಬಿಸಿಲು, ಮಳೆ, ಗಾಳಿ ಎಲ್ಲವನ್ನು ಅದು ಸಹಿಸಿಕೊಂಡು ಮುನ್ನಡೆಯಿತು. ಈ ಪಾರಿವಾಳಗಳು ತಮ್ಮ ಗಮ್ಯವನ್ನು ಹೇಗೆ ಗುರುತಿಸುತ್ತವೆ ಎಂಬುದರ ಬಗ್ಗೆ ವಿಜ್ಞಾನಿಗಳಿಗೂ ಇಂದಿಗೂ ಆಶ್ಚರ್ಯವಿದೆ. ಅವು ಸೂರ್ಯನ ಸ್ಥಾನ, ಭೂಮಿಯ ಕಾಂತಕ್ಷೇತ್ರ ಮತ್ತು ಭೂಪ್ರದೇಶದ ಗುರುತುಗಳನ್ನು ಬಳಸಿಕೊಂಡು ತಮ್ಮ ದಾರಿಯನ್ನು ಹುಡುಕುತ್ತವೆ ಎಂದು ನಂಬಲಾಗಿದೆ. ಅಭಿಮನ್ಯು ಕೂಡ ತನ್ನ ಜನ್ಮಜಾತ ಜ್ಞಾನ ಮತ್ತು ತನ್ನ ಮಾಲೀಕನ ಮೇಲಿನ ಪ್ರೀತಿಯನ್ನು ಆಧರಿಸಿ ದಿನಗಟ್ಟಲೆ ಹಾರಾಟ ನಡೆಸಿತು. ನದಿಗಳು, ಬೆಟ್ಟಗಳು, ಅರಣ್ಯಗಳು ಮತ್ತು ನಗರಗಳನ್ನು ದಾಟಿ ಅದು ತನ್ನ ಹಾದಿಯಲ್ಲಿ ಸಾಗಿತು. ಪ್ರತಿದಿನ ಅದು ಪ್ರಯಾಣಿಸುತ್ತಿದ್ದ ದೂರ ಮತ್ತು ಅದಕ್ಕೆ ಬೇಕಾದ ಸಮಯವನ್ನು ತಾವು ಕಲ್ಪಿಸಿಕೊಳ್ಳುವುದು ಕಷ್ಟ. ಅದು ನಿರಂತರವಾಗಿ ಹಾರುತ್ತಾ ಆಹಾರ ಮತ್ತು ನೀರಿಗಾಗಿ ಮಧ್ಯದಲ್ಲಿ ಸ್ವಲ್ಪ ಸಮಯ ನಿಂತು ಮತ್ತೆ ತನ್ನ ಪ್ರಯಾಣವನ್ನು ಮುಂದುವರಿಸುತ್ತಿತ್ತು. 52 ದಿನಗಳ ನಿರಂತರ ಹಾರಾಟದ ನಂತರ ಮೇ 28ರಂದು ಅಭಿಮನ್ಯು ತನ್ನ ಮನೆಯನ್ನು ತಲುಪಿತು. ಶ್ರೀಧರ್ ಅವರು ತಮ್ಮ ಮನೆಯ ಅಂಗಳದಲ್ಲಿ ಅಭಿಮನ್ಯು ಇಳಿದು ಬರುವುದನ್ನು ನೋಡಿ ಆಶ್ಚರ್ಯ ಮತ್ತು ಸಂತೋಷದಿಂದ ಕೂಗಿಕೊಂಡರು. ಈ ಸುದೀರ್ಘ ಪ್ರಯಾಣದಲ್ಲಿ ಅದು ತನ್ನನ್ನು ತಾನೇ ರಕ್ಷಿಸಿಕೊಂಡು ಸರಿಯಾದ ದಾರಿಯನ್ನು ಗುರುತಿಸಿ
ಅಂತಿಮವಾಗಿ ತನ್ನ ಪ್ರೀತಿಯ ಮಾಲೀಕನ ಬಳಿಗೆ ಮರಳಿ ಬಂತು. ಈ ಸುದ್ದಿ ಕೇಳಿದ ಶ್ರೀಧರ್ ಮತ್ತು ಅವರ ಕುಟುಂಬದವರಿಗೆ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಅವರ ಪಾರಿವಾಳ ಬದುಕುಳಿದು ಅದರಷ್ಟಕ್ಕೆ ಮನೆಗೆ ಬಂದಿರುವುದು ಒಂದು ದೊಡ್ಡ ಪವಾಡ ಎಂದೇ ಅವರು ಭಾವಿಸಿದರು. ಅಭಿಮನ್ಯುವಿಗೆ ಕಾಲುಗಳಿಗೆ ಕಟ್ಟಿದ್ದ ರಿಂಗ್ ಅನ್ನು ಪರೀಕ್ಷಿಸಿದಾಗ ಅದು ದೆಹಲಿಯಿಂದ ಬಂದಿದ್ದು ಎಂದು ದೃಢವಾಗಿತ್ತು. ದಾಖಲೆಯ ಪುಟಕ್ಕೆ ಸೇರಿಕೊಂಡ ಅಭಿಮನ್ಯು ಈ ರೇಸ್ನಲ್ಲಿ ಭಾಗವಹಿಸಿದ್ದ 22 ಪಾರಿವಾಳಗಳ ಪೈಕಿ 14 ಪಾರಿವಾಳಗಳು ತಮ್ಮ ಮನೆಗಳಿಗೆ ಸುರಕ್ಷಿತವಾಗಿ ಮರಳಿದ್ದವು. ಆದರೆ ಅಭಿಮನ್ಯುವಿನ ಸಾಧನೆ ಎಲ್ಲದಕ್ಕಿಂತ ವಿಶಿಷ್ಟವಾದದ್ದು. ಕೇವಲ 1 ವರ್ಷ ವಯಸ್ಸಿನ ಈ ಪುಟ್ಟ ಪಾರಿವಾಳ ಇಷ್ಟು ದೊಡ್ಡ ದೂರವನ್ನು ಕ್ರಮಿಸಿ ತನ್ನ ಮಾಲೀಕನ ಬಳಿಗೆ ಮರಳಿ ಬಂದ ಮೊದಲ ಪಾರಿವಾಳ ಎಂಬ ದಾಖಲೆಯನ್ನು ಬರೆಯಿತು. ಇದು ಕೇವಲ ಒಂದು ಸ್ಪರ್ಧೆಯ ಗೆಲುವಾಗಿರದೆ ಪ್ರೀತಿ ಮತ್ತು ನಿಷ್ಠೆಯ ಸಂಕೇತವಾಗಿತ್ತು. ಅಭಿಮನ್ಯುವಿನ ಕತೆ ಕೇವಲ ಮಂಡ್ಯಕ್ಕಷ್ಟೇ ಸೀಮಿತವಾಗದೆ ಎಲ್ಲರಿಗೂ ಸ್ಫೂರ್ತಿಯಾಯಿತು. ಪ್ರಾಣಿಗಳಿಗೂ ತಮ್ಮ ಮಾಲೀಕರ ಮೇಲೆ ಎಷ್ಟು ಪ್ರೀತಿ ಇರಬಹುದು ಎಂಬುದನ್ನು ಇದು ತೋರಿಸಿಕೊಟ್ಟಿತ್ತು. ಈ ಘಟನೆಯು ಪಾರಿವಾಳ ರೇಸ್ನಲ್ಲಿ ಆಸಕ್ತಿ ಇರುವವರಿಗೆ ಹೊಸ ಭರವಸೆಯನ್ನು ನೀಡಿದೆ ಮತ್ತು ಪ್ರಾಣಿಗಳ ಬಗೆಗಿನ ತಮ್ಮ ತಿಳುವಳಿಕೆಯನ್ನು ಮತ್ತಷ್ಟು ಆಳವಾಗಿಸಿದೆ. ಅಭಿಮನ್ಯು ಇಂದು ಒಂದು ಸಾಧನೆಯ ಪ್ರತೀಕವಾಗಿದೆ. ಅದರ ಹಾರಾಟ ಕೇವಲ ದೈಹಿಕ ಪ್ರಯಾಣವಾಗಲಿಲ್ಲ, ಬದಲಿಗೆ ಭಾವನಾತ್ಮಕ ಬಂಧದ ಪ್ರಯಾಣವಾಗಿತ್ತು. ತನ್ನ ಮನೆಯ ಮತ್ತು ತನ್ನ ಮಾಲೀಕನ ಮೇಲಿನ ಪ್ರೀತಿಯನ್ನು ಅದು ಸಾವಿರಾರು ಕಿಲೋಮೀಟರ್ ದೂರ ಹಾರಿ ಸಾಬೀತುಪಡಿಸಿತು. ಈ ಅದ್ಭುತ ಕತೆ ಎಲ್ಲರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿಯಲಿದೆ. ಇದು ಪ್ರೀತಿಯ ಕತೆ, ನಿಷ್ಠೆಯ ಕತೆ, ಒಂದು ಪುಟ್ಟ ಪಾರಿವಾಳದ ಅದ್ಭುತದ ಸಾಹಸದ ಕತೆ. ಅಭಿಮನ್ಯುವಿನ ಈ ಅದ್ಭುತ ಸಾಧನೆ ಕೇವಲ ಒಂದು ಘಟನೆಯಾಗಿರದೆ ಪ್ರಾಣಿ ಮತ್ತು ಮನುಷ್ಯರ ನಡುವಿನ ವಿಶಿಷ್ಟ ಬಂಧಕ್ಕೆ ಸಾಕ್ಷಿಯಾಗಿದೆ. ಇದು ಪ್ರಾಣಿಗಳ ಬುದ್ಧಿಮತ್ತೆ, ನೆನಪಿನ ಶಕ್ತಿ ಮತ್ತು ದೃಢ ಸಂಕಲ್ಪದ ಅದ್ಭುತ ಉದಾಹರಣೆಯಾಗಿದೆ. ಅಭಿಮನ್ಯು ತನ್ನ ಹಾರಾಟದ ಮೂಲಕ ವಿಶ್ವಕ್ಕೆ ಒಂದು ಸಂದೇಶವನ್ನು ರವಾನಿಸಿದೆ. ಪ್ರೀತಿ ಇದ್ದಲ್ಲಿ ಯಾವುದೇ ದೂರವು ಅಡ್ಡಿಯಾಗುವುದಿಲ್ಲ ಎಂದು ಅದು ಒತ್ತಿ ಹೇಳಿದಂತಿದೆ. ದೆಹಲಿಯಿಂದ ಮಂಡ್ಯಕ್ಕೆ ಅದು ಸಾವಿರಾರು ಕಿಲೋಮೀಟರ್ಗಳ ಪ್ರಯಾಣ ಒಂದು ಸಾಹಸಮಯ. ದೆಹಲಿಯಿಂದ ಮಂಡ್ಯಕ್ಕೆ 1790 ಕಿಲೋಮೀಟರ್ ದೂರ. ಇದು ಕೇವಲ ದೈಹಿಕ ಪ್ರಯಾಣವಲ್ಲ, ಬದಲಾಗಿ ಒಂದು ದೊಡ್ಡ ಸಾಹಸ. ಈ ದೂರವನ್ನು ಮನುಷ್ಯರು ಕೂಡ ಸುಲಭವಾಗಿ ಕ್ರಮಿಸಲು ಸಾಧ್ಯವಿಲ್ಲ. ಆದರೆ ಅಭಿಮನ್ಯುವಿಗೆ ತನ್ನ ಮಾಲೀಕನನ್ನು ನೋಡಬೇಕು ಎಂಬ ಹಂಬಲವೇ ಅದರ ಮಾರ್ಗದರ್ಶನವಾಗಿತ್ತು. ಮಂಡ್ಯದ ವಿಸಿ ಫಾರಂನಲ್ಲಿರುವ ತಮ್ಮ ಮನೆಯನ್ನು ಅದು ಪ್ರತಿದಿನ ನೆನಪಿಸಿಕೊಳ್ಳುತ್ತಿತ್ತು. ಕಠಿಣ ಹವಾಮಾನ, ಪ್ರಕೃತಿಯ ಸವಾಲುಗಳು, ಬೇಟೆಗಾರರ ಭಯ ಮತ್ತು ಹಾದಿಯಲ್ಲಿ ಸಿಗುವ ಅನೇಕ ಅಡೆತಡೆಗಳು ಇವೆಲ್ಲವನ್ನು ಅದು ಧೈರ್ಯದಿಂದ ಎದುರಿಸಿತು. ಪ್ರಕೃತಿಯ ವೈರುಧ್ಯಗಳಾದ ಬಿಸಿಲು, ಮಳೆ, ಗಾಳಿ ಎಲ್ಲವನ್ನು ಅದು ಸಹಿಸಿಕೊಂಡು ಮುನ್ನಡೆದಿತ್ತು. ಈ ಪಾರಿವಾಳವು ತಮ್ಮ ಗಮ್ಯವನ್ನು ಹೇಗೆ ಗುರುತಿಸುತ್ತವೆ ಎಂಬುದರ ಬಗ್ಗೆ ವಿಜ್ಞಾನಿಗಳಿಗೂ ಇಂದಿಗೂ ಆಶ್ಚರ್ಯವಿದೆ. ಅವು ಸೂರ್ಯನ ಸ್ಥಾನ, ಭೂಮಿಯ ಕಾಂತಕ್ಷೇತ್ರ ಮತ್ತು ಭೂಪ್ರದೇಶ ಗುರುತುಗಳನ್ನು ಬಳಸಿಕೊಂಡು ತಮ್ಮ ದಾರಿಯನ್ನು ಹುಡುಕುತ್ತವೆ ಎಂದು ನಂಬಲಾಗಿದೆ. ಅಭಿಮನ್ಯು ಕೂಡ ತನ್ನ ಜನ್ಮದಾತ ಜ್ಞಾನ ಮತ್ತು ತನ್ನ ಮಾಲೀಕನ ಮೇಲಿನ ಪ್ರೀತಿಯನ್ನು ಆಧರಿಸಿ ದಿನಗಟ್ಟಲೆ ಹಾರಾಟ ನಡೆಸಿತು. ನದಿಗಳು, ಬೆಟ್ಟಗಳು, ಅರಣ್ಯಗಳು ಮತ್ತು ನಗರಗಳನ್ನು ದಾಟಿ ಅದು ತನ್ನ ಹಾದಿಯಲ್ಲಿ ಸಾಗಿತು. ಪ್ರತಿದಿನ ಅದು ಪ್ರಯಾಣಿಸುತ್ತಿದ್ದ ದೂರ ಮತ್ತು ಅದಕ್ಕೆ ಬೇಕಾದ ಸಮಯವನ್ನು ನಾವು ಕಲ್ಪಿಸಿಕೊಳ್ಳುವುದು ತುಂಬ ಕಷ್ಟ. ಅದು ನಿರಂತರವಾಗಿ ಹಾರುತ್ತಾ ಆಹಾರ ಮತ್ತು ನೀರಿಗಾಗಿ ಮಧ್ಯದಲ್ಲಿ ಸ್ವಲ್ಪ ಸಮಯ ನಿಂತು ಮತ್ತೆ ತನ್ನ ಪ್ರಯಾಣವನ್ನು ಮುಂದುವರಿಸುತ್ತಿತ್ತು. ಇದು ಅಭಿಮನ್ಯು ಎಂಬ ಸಣ್ಣ ಪಾರಿವಾಳದ ಕಥೆಯಾಗಿದೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ಮೋರ್ ವಿಡಿಯೋಸ್.